ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ರವೆ ಉಂಡೆ ಮಾಡೋದು ತೋರಿಸ್ತೀನಿ ಬರ್ರಿ. 1.5 ಗ್ಲಾಸ್ ರವೆ ತೊಗೊಂಡೀನಿ ರೀ. ಈಗ ಇದಕ್ಕೆ ದಾಡ ಹಚ್ಚಿ ಹುರಿಯಕತ್ತೀನಿ ನೋಡಿರಿ. ತುಪ್ಪ ಆದ್ರೆ ಹಚ್ಕೋಬೋದು ರೀ, ದಾಡ ಆದ್ರೆ ಹಚ್ಕೋಬೋದು ರೀ. ಹಚ್ಕೊಂಡ್ಗಿಸ್ ಹುರಿಬೇಕು ರೀ. ಸ್ವಲ್ಪ ಕೆಂಪಾಗತ್ತೆ ಹುರ್ಕೋಬೇಕು ರೀ. ಹುರ್ಕೊಂಡೆ ನೋಡಿರಿ ನಾನು. ಈಗ ತಗೋಕತ್ತೀನಿ ರೀ. ಇದು ಒಂದು ಪ್ಲೇಟಾಗಿ ತಗೊಂಡ್ಬಿಡ್ಬೇಕು ರೀ. ಇದು ಈ ಥರ ಆಗ್ಬೇಕು ನೋಡಿರಿ. ಎಲ್ಲಡಿ ತಗೋಬೇಕು ರೀ. ನೋಡಿರಿ ಕೆಂಪಾಗಿದೆ ನೋಡಿರಿ ಹುರಿದಿನೆಲ್ಲ. ನೋಡಿರಿ ರವೆ ಅದು ಅಳತೆ ತೊಗೊಂಡಿದ್ದೆ ರೀ, ಅದರ ಅಳತೆನೇ ಸಕ್ಕರೆ ತೊಗೋಬೇಕು ನೋಡಿರಿ. ಈಗ ಇದರಲ್ಲಿ 1.5 ಗ್ಲಾಸ್ ತೊಗೊತೀನಿ ನೋಡಿರಿ ನಾನು. ನೋಡಿರಿ ಒಂದನೇ ಮ್ಯಾಗ ಇಷ್ಟು ತೊಗೊಂಡಿನಿ ನೋಡಿರಿ. ರವಾನ ಅಷ್ಟೇ ತೊಗೊಂಡಿದ್ದೆ, ಸಕ್ಕರೆನ ಅಷ್ಟೇ ತೊಗೊಂಡಿನಿ ರೀ. ಇದಿಷ್ಟು ಹಾಕಕತ್ತೀನಿ ನೋಡಿರಿ ಸಕ್ಕರೆ. ಈಗ ನೀರು ಹಾಕ್ಯಬೇಕು ನೋಡಿರಿ. ನೀರು ಸಕ್ಕರೆ ತೊಯ್ಯಷ್ಟು ಅಷ್ಟೇ ಹಾಕ್ಯಬೇಕು ರೀ, ಜಾಸ್ತಿ ಹಾಕ್ಯಬಾರ್ದು ರೀ. ಜಾಸ್ತಿ ಆಗಿಬಿಡ್ತದೆ ರೀ ಪಾಕ. ನೋಡಿರಿ ಇಷ್ಟು ಹಾಕ್ಯಕತ್ತೀನಿ ನೋಡಿರಿ ನಾನು. ಇಷ್ಟೇ ಹಾಕ್ಯಬೇಕು ನೋಡಿರಿ. ಇದು ಪಾಕ ಆಗತ್ತಾಗ ಕುದಿಸ್ಬೇಕು ನೋಡಿರಿ. ಥರ ತಿರ್ಕೋಬೇಕು ರೀ, ಸಕ್ಕರೆ ಕರಗಬೇಕಲ್ಲ ಥರ ಹಂಗೆ ತಿರುಗಬೇಕು ರೀ. ಈಗ ನೋಡಿರಿ ಏಲಕ್ಕಿ, ಲವಂಗ, ಜಾಜಿಕಾಯಿ ಕುಟ್ಕೊಂತೀನಿ ನೋಡಿರಿ. ಕುಟ್ಕೊಂಬಿಡ್ಬೇಕು ಕಲ್ಲಾಗ. ಈ ಥರ ಸಣ್ಣ ಕುಟ್ಕೊಂಡು ಪುಡಿ ಮಾಡ್ಕೊತೀನಿ ರೀ ನಾನು. ಥರ ಪುಡಿ ಹಾಕತ್ತಾಗ ಕುಟ್ಕೋಬೇಕು ರೀ ಅದು. ಈಗ ಹಾಗೆ ನೋಡಿ ತಕ್ಕಂತೀನಿ ನೋಡಿರಿ. ಈಗ ನೋಡಿರಿ ಪಾಕ ಆಗ್ಲಕ್ಕೆ ಬಂದದ್ರಿ. ಇದು ಈಗ ಕುಟ್ಟಿದ್ನಲ್ರಿ, ಅದು ಇದಕ್ಕೆ ಹಾಕ್ತೀನಿ ನೋಡಿರಿ. ತಿರ್ಕೊಂಬಿಡ್ಬೇಕು ಹಾಕಿ. ನೋಡಿರಿ ಈಗ ಪಾಕ ಆಗ್ಯದ ನೋಡಿರಿ. ಇದು ಈ ಥರ ಮುಟ್ಟಿ ನೋಡ್ಬೇಕು ನೋಡಿರಿ. ಈ ಥರ ಬಂದ್ರೆ ಪಾಕ ಆಗ್ಯದಂತ್ರಿ. ಇದು ಈಗ ಬಂದ್ ಮಾಡಿ ಇಳಿಸ್ಕೊಂಬಿಡ್ಬೇಕು ರೀ. ಇಳಿಸ್ಕೊಂಬಿಡ್ತೀನಿ ನೋಡಿರಿ ನಾನು ಕಡೆಗೆ. ನೋಡಿರಿ ಈ ಥರ ಹಾಗೆ ನೋಡಿರಿ ಪಾಕ. ಈಗ ಸ್ವಲ್ಪ ಪಾಕ ಕಡೆಗೆ ತೆಗೆದು ಇಟ್ಕೊಂಡ್ಬಿಡ್ಬೇಕು ರೀ. ನಾನು ತೆಗೆದು ಇಟ್ಕೊಂಡೇನಿ ನೋಡ್ರಿ ಒಂದು ಸ್ವಲ್ಪ. ಇಲ್ಲಕಂದ್ರೆ ಹಳಸಾಗಿಬಿಡ್ತದ್ರಿ ಅದು.
ಬೇಕಾದ್ರೆ ಗಟ್ಟಿ ಆದ್ರೆ ಮತ್ತೆ ಹಾಕಕ್ಕೆ ಬರ್ತದೆ ರೀ ಅದು. ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಮತ್ತು ಈ ಥರ ಎಲ್ಲ ಕಡೆಗೆ ತಿರ್ಕೊಂಬಿಡ್ಬೇಕು ರೀ, ಮಿಕ್ಸ್ ಆಗ್ಬೇಕಲ್ಲ ರವೆ, ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಕೊಬ್ಬರಿ ಒಂದು 4-5 ಕೊಬ್ಬರಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ ರೀ ಅದು. ಈಗ ಇದಕ್ಕೆ ಹಾಕಿಬಿಡ್ತೀನಿ ನೋಡಿರಿ, ಅಷ್ಟು ಪುಡಿ ಇದಕ್ಕೆ ಹಾಕ್ತೀನಿ ನೋಡಿರಿ. ಕೊಬ್ಬರಿ ಪುಡಿ ಎಷ್ಟು ಹಾಕ್ತೀವಿ ಅಷ್ಟು ಚಂದ ಟೇಸ್ಟ್ ಬರ್ತದೆ ರೀ. ಅದಕ್ಕೆ ಕೊಬ್ಬರಿ ಪುಡಿ ಜಾಸ್ತಿ ಹಾಕಿ ನಾನು ಈ ಥರ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ರೀ ಎಲ್ಲಟ್ಟು. ನೋಡಿರಿ ಈ ಥರ ಆಯ್ತು ನೋಡಿರಿ. ಈಗ ಮುಚ್ಚಿಟ್ಕೋಬೇಕು ರೀ, ಒಂದು 10 ನಿಮಿಷ ಹಂಗೆ ಮುಚ್ಚಿಗೆ ಇಟ್ಕೊಂಬಿಡ್ಬೇಕು ರೀ. ನೋಡಿರಿ ಈ ಥರ ಹಾಕ್ಯದ ನೋಡಿರಿ. ಈಗ ಇದಕ್ಕೆ ಏನು ಮಾಡ್ಬೇಕು ರೀ, ಒಣ ದ್ರಾಕ್ಷಿ ಹಾಕ್ಕೊಂಬಿಡ್ಬೇಕು ರೀ. ಜಾಸ್ತಿನ ಹಾಕ್ಯಬೋದು ರೀ, ಜಾಸ್ತಿ ಇಷ್ಟ ಆಗಲ್ಲ ಸ್ವಲ್ಪ ಹಾಕ್ಕೋಬೇಕು ರೀ. ನೋಡಿರಿ ಈ ಥರ ಕಲ್ಸ್ಕೊಂಬಿಡ್ಬೇಕು ರೀ. ನೋಡಿರಿ ಹುಂಡೆ ಕಟ್ಟಿ ಬಿಡ್ಬೇಕು ನೋಡಿರಿ. ಈಗ ಈ ಥರ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಹುಂಡೆ ಕಟ್ಕೊಂಡು ಒಂದು ಬಾಕ್ಸ್ನಾಗ ಹಾಕಿ ಇಟ್ಬಿಡ್ಬೇಕು ರೀ. ಬಾಕ್ಸ್ನಾಗ ಇಟ್ಟಿದ್ರೆ ಚಂದ ಹಳ್ಕೊಂಬಿಡ್ತೈತೆ ರೀ, ಅವೆಲ್ಲ ಚಂದ ಆತಾವ ರೀ ಹುಂಡೆ. ಈ ಥರ ಕಟ್ಟಿ ಇಟ್ಕೊಂಡ್ಬಿಡ್ಬೇಕು ನೋಡಿರಿ. ಸೈಡಿಗೆ ಎತ್ತಿಟ್ಕೊಂಡಿದ್ದೀವಲ್ರಿ ಪಾಕ,